ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಫ್ರೆಂಡ್ಸ್, ನಾನು ನಿಮಗೊಂದು ಕಪ್ಪು ದ್ರಾಕ್ಷಿಯನ್ನು ಬೇಯಿಸ್ಕೊಂಡು ಇಟ್ಟಿದ್ದೆ. ಅದರದ್ದೊಂದು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೇನೆ. ಅದನ್ನು ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಅರಿಪೆ ಇಟ್ಟು ಸೋಸ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಕುದಿ ಬರುವಷ್ಟರಲ್ಲಿ ಇದು ಬೇಯ್ತದೆ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿಟ್ರೆ ಆಯಿತು. ಸೋಸಿಟ್ಟ ನಂತರ ಆ ದ್ರಾಕ್ಷಿಯನ್ನು ಚೆನ್ನಾಗಿ ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸಿ ಏನು ಬೇಕಂತಿಲ್ಲ, ಮಿಕ್ಸಿ ಇಲ್ಲದೇ ಇದನ್ನು ಜ್ಯೂಸ್ ಮಾಡ್ಬೋದು. ಯಾಕೆಂದರೆ ಇದು ಬೆಂದ ದ್ರಾಕ್ಷಿ. ಈ ಥರ ಮಾಡಿಕೊಂಡು ಮತ್ತೆ ಇನ್ನೊಂದು 2 ಸರಿ ನೀರು ಹಾಕ್ಕೊಂಡು ಇದನ್ನು ಅರಿಪೆಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ರಕ್ತ ಎಲ್ಲ ಕಡಿಮೆ ಇರುವವರಿಗೆ ಈ ಥರ ಜ್ಯೂಸ್ ಮಾಡಿ ಕುಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಇದನ್ನು ಸಹ ಸೋಸ್ಕೊಳ್ತಾ ಇದ್ದೇನೆ. ಒಂದು ಸರಿ ನೀರು ಹಾಕ್ಕೊಂಡೆ ಇನ್ನೊಂದು ಸರಿ ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಂಡ್ರೆ ಅದೆಲ್ಲ ಜ್ಯೂಸು ಕ್ಲೀನಾಗಿ ಬರ್ತದೆ. ತುಂಬಾ ಈಸಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಈ ಥರ ಜ್ಯೂಸು ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟರೆ ನಮಗೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಕುಡಿಲಿಕ್ಕೆ ತುಂಬಾ ಟೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಒಮ್ಮೆನೇ ಅರ್ಧ kg 1 kg ಎಲ್ಲ ಮಾಡಿಟ್ಟರೆ 1 ವಾರ ಎಲ್ಲ ಜ್ಯೂಸು ಫ್ರಿಜ್ಜಲ್ಲಿ ಅದೇ ಥರ ಇಡಲಿಕ್ಕೆ ಆಗ್ತದೆ. ನಮಗೆ ಒಂದು ಬಾಟ್ಲಿಯಲ್ಲಿ ಹಾಕ್ಕೊಂಡು ಇಟ್ಟರೆ 1 ವಾರ ಎಲ್ಲ ಕುಡಿಲಿಕ್ಕೆ ತಣ್ಣಗಾಗಿರ್ತದೆ, ಅಷ್ಟೇ ಟೇಸ್ಟು ಸಹ ಇರ್ತದೆ. ನೀವು ಇದೇ ಥರ ಮನೆಯಲ್ಲಿ ಈ ಥರ ಜ್ಯೂಸ್ ಮಾಡಿ ತುಂಬಾ ಟೇಸ್ಟ್ ಆಗುತ್ತೆ. ಇನ್ನು ಇದಕ್ಕೆ ನಾನು ಎಲ್ಲ ಸೋಸಿ ಆದ ಮೇಲೆ ಸಕ್ಕರೆ ಬೇಕಾದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದನ್ನು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಬಾಟ್ಲಿಯಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಈಸಿಯಲ್ಲಿ ಮಾಡುವಂಥ ಜ್ಯೂಸು, ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಸಹ ಮನೆಯಲ್ಲಿ ಮಾಡಿಕೊಳ್ಳಿ. ಕಪ್ಪು ದ್ರಾಕ್ಷಿಯ ಜ್ಯೂಸು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ಇನ್ಶಾ ಅಲ್ಲಾ ನಾಳೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.